ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಮಹಾ ಬಿರುಕು ಉಂಟಾಗಿರುವಂತಹದ್ದು. ಮೈತ್ರಿ ನಾಯಕರ ನಡುವೆಯೇ ಪ್ರತಿಷ್ಠೆಯ ಕಣವಾಗುತ್ತಾ ಪ್ರತಿಭಟನೆ. ಅಹೋರಾತ್ರಿಯಲ್ಲಿ ಜೆಡಿಎಸ್ ಅಂತರ, ಜನಾಕ್ರೋಶದಿಂದಲೂ ಕೂಡ ಜೆಡಿಎಸ್ ದೂರ ಉಳಿದಿರುವಂತಹದ್ದು. ದೂರ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರ ಮಧ್ಯೆ ಅಂತರ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂತಹದ್ದು. ಪ್ರತಿಭಟನೆಯಲ್ಲಿ ಜೆಡಿಎಸ್ ಬಿಟ್ಟು ಹೋಗಿದ್ದಕ್ಕೆ ಈಗ ವರದಿ ಕೇಳಿರುವಂತಹ ವರಿಷ್ಠರು. ವರದಿ ಕೇಳಿದ ಬಿಜೆಪಿ ಹೈಕಮಾಂಡ್ ಅಸಲಿಗೆ ಆಗಿದ್ದೇನು ಗೊತ್ತಾ? ಈಗ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಪಕ್ಷವಾಗಿರುವಂತಹದ್ದು ಕರ್ನಾಟಕದಲ್ಲಿ. ಸೊ ಈ ಮೈತ್ರಿ ಪಕ್ಷದಲ್ಲಿ ಈಗ ಒಡಕು ಉಂಟಾಗಿರುವಂತಹದ್ದು. ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರ ಮಧ್ಯೆ ಅಂತರ ಏರ್ಪಟ್ಟಿರುವಂತಹದ್ದು. ಈಗಾಗಲೇ ಮೊನ್ನೆಯಷ್ಟೇ ಒಂದು ಪ್ರತಿಭಟನೆ ಆಯಿತು. ಆ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಜೆ ಡಿ ಎಸ್ನ ಮುಖಂಡರಾಗಲಿ ಜೆ ಡಿ ಎಸ್ನ ನಾಯಕರಾಗಲಿ ಯಾರೂ ಕೂಡ ಆ ಪ್ರತಿಭಟನೆಯಲ್ಲಿ, ಅಂದರೆ ಮೈಸೂರಿನಲ್ಲಿ ನಡೆದಂತಹ ಪ್ರತಿಭಟನೆ, ಬೆಲೆ ಏರಿಕೆಗೆ ಸಂಬಂಧಪಟ್ಟಂತಹ ಒಂದು ಪ್ರತಿಭಟನೆ ಏನು ನಡೀತು, ಆ ಪ್ರತಿಭಟನೆಯಲ್ಲಿ ಕಂಪ್ಲೀಟಾಗಿ ದೂರ ಉಳಿದಿದ್ರು. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಒಂದು ಪ್ರತಿಭಟನೆಯನ್ನು ಬಿ ಜೆ ಪಿಯವರು ಮಾಡಿದರು. ಆಗಲೂ ಕೂಡ ಜೆ ಡಿ ಎಸ್ ಪಕ್ಷದ ನಾಯಕರನ್ನು, ಜೆ ಡಿ ಎಸ್ ಪಕ್ಷದ ಮುಖಂಡರನ್ನು ಯಾರನ್ನೂ ಕೂಡ ಪ್ರತಿಭಟನೆಗೆ ಆಹ್ವಾನ ಮಾಡಲಿಲ್ಲ. ಕಾರಣ ಏನು? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜೆ ಡಿ ಎಸ್ನಿಂದ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ, ಅಜೆಂಡಾ ಒಂದೇ ಆದರೂ ಜೆ ಡಿ ಎಸ್ ಬಿಜೆಪಿ ಏಕಾಂಗಿ ಹೋರಾಟ. ಬಿಜೆಪಿ ನಿರ್ಧಾರಕ್ಕೆ ಜೆ ಡಿ ಎಸ್ ನಾಯಕರು ಒಳಗೊಳಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜೆ ಡಿ ಎಸ್ ಇಲ್ಲದೇನೆ ಜನಾಕ್ರೋಶ ಯಾತ್ರೆಯನ್ನು ಬಿಜೆಪಿ ಕೈಗೊಂಡಿತ್ತು. ಜನಾಕ್ರೋಶ ಜೆ ಡಿ ಎಸ್ಗೆ ಯಾಕೆ ಆಹ್ವಾನ ಮಾಡಿಲ್ಲ? ಹೈಕಮಾಂಡ್ಗೆ ಈಗ ಟೆನ್ಷನ್ ಆಗಿರುವಂತಹದ್ದು. ಹೈಕಮಾಂಡ್ ನಾಯಕರು ನಿದ್ದೆಗೆಡಿಸಿದ ರಾಜ್ಯ ಬಿಜೆಪಿ ಹೋರಾಟ. ಈಗಾಗಲೇ ಜನಾಕ್ರೋಶ ಅಂತೇಳಿ ಒಂದು ಸಭೆಯನ್ನು ಬಿಜೆಪಿ ನಾಯಕರು ಮೈಸೂರಿನಲ್ಲಿ ಮಾಡಿದ್ರು. ಆ ಸಭೆಗೆ ಜೆ ಡಿ ಎಸ್ನ ನಾಯಕರನ್ನು ಬಿಜೆಪಿ ನಾಯಕರು ಕರೆದೇ ಇರಲಿಲ್ಲ. ಯಾಕೆ ಕರೆದಿರಲಿಲ್ಲ? ಇದು ಈಗ ಬಿಜೆಪಿಯ ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿರುವಂಥದ್ದು. ಈ ಬಗ್ಗೆ ಬಿಜೆಪಿಯ ಹೈಕಮಾಂಡ್ ಕೂಡ ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜಯೇಂದ್ರ ಅವರಿಗೆ ವರದಿಯನ್ನು ಕೊಡಿ. ಈ ಬಗ್ಗೆ ಯಾಕೆ ನೀವು ಒಗ್ಗಟ್ಟಾಗಿ ಜನಾಕ್ರೋಶ ಸಭೆಯನ್ನು ನೀವು ಮಾಡಲಿಲ್ಲ? ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ನೀವು ಪ್ರತಿಭಟನೆಯನ್ನು ಕೂಡ ಮಾಡಿದ್ರಿ. ಅದಕ್ಕೂ ಕೂಡ ಜೆ ಡಿ ಎಸ್ ನಾಯಕರನ್ನು ನೀವು ಯಾಕೆ ಕರೆದುಕೊಂಡಿಲ್ಲ ಅನ್ನೋ ರೀತಿ ಈಗ ನಿಮ್ಮಿಬ್ಬರ ಮಧ್ಯೆ ಏನೇನು ನಡೀತಾ ಇದೆ, ಯಾಕೆ ಒಗ್ಗಟ್ಟಾಗಿ ನೀವು ಹೋಗ್ತಾ ಇಲ್ಲ ಅಂತ ಹೇಳಿ ಈಗ ಬಿ ಜೆ ಪಿ ಹೈಕಮಾಂಡ್ ರಾಜ್ಯದ ನಾಯಕರುಗಳಿಗೆ, ಅಂದರೆ ಬಿ ಜೆ ಪಿ ನಾಯಕರುಗಳಿಗೆ ವರದಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ರಾಜ್ಯ ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೆ ಉತ್ತರ ನೀಡಿದ್ದೇನು ಗೊತ್ತಾ? ಹಳೆ ಮೈಸೂರು ಭಾಗದಲ್ಲಿ ರಾಜ್ಯ ಬಿ ಜೆ ಪಿ ಸಂಘಟನೆ ಬಲಪಡಿಸಬೇಕು. ಮೂಡ ಹೋರಾಟದ ವೇಳೆ ಸಂಪೂರ್ಣ ಡೈವರ್ಟ್ ಮಾಡಿದರು. ಎಚ್ ಡಿ ಕೆ ಜೆ ಡಿ ಎಸ್ ನಾಯಕರ ಒಳಜಗಳ ಮೂಡ ಹೋರಾಟಕ್ಕೆ ಗೊಂದಲ ಸೃಷ್ಟಿಯಾಗಿತ್ತು. ಗ್ರೇಟರ್ ಬೆಂಗಳೂರು ಪ್ರತಿಭಟನೆಗೆ ಜೆ ಡಿ ಎಸ್ ನಮ್ಮನ್ನು ದೂರ ಇಟ್ಟಿದ್ರು. ಮೈತ್ರಿಯಲ್ಲಿ ಪ್ರತ್ಯೇಕ ಹೋರಾಟಕ್ಕೆ ಸಣ್ಣದಾದ ಅಸಮಾಧಾನ ಹೊರಬಿದ್ದಿದೆ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಎಚ್ಚರಿಕೆ ನೀಡ್ತಾರಾ ಅಥವಾ ವರದಿ ಪಡೆದು ಸುಮ್ಮನಾಗ್ತಾರಾ? ಇದು ರಾಜ್ಯ ಬಿ ಜೆ ಪಿ ನಾಯಕರು ಹೈಕಮಾಂಡ್ಗೆ ಕೊಟ್ಟಂತಹ ಒಂದು ವರದಿ. ಅಂದರೆ ಈಗಾಗಲೇ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಜೆ ಡಿ ಎಸ್ನವರು ಕೂಡ ನಮ್ಮನ್ನು ಗ್ರೇಟರ್ ಬೆಂಗಳೂರು ಈ ಒಂದು ಪ್ರತಿಭಟನೆಗೆ ಜೆ ಡಿ ಎಸ್ ನಾಯಕರು ನಮ್ಮನ್ನು ದೂರ ಇಟ್ಟಿದ್ದರು. ಜೊತೆಗೆ ಎಚ್ ಡಿ ಕೆ ಜೆ ಡಿ ಎಸ್ ನಾಯಕರ ಒಳಜಗಳ ಮೂಡ ಹೋರಾಟಕ್ಕೆ ಗೊಂದಲ ಸೃಷ್ಟಿ ಮಾಡಿತ್ತು. ಮೂಡ ಹೋರಾಟದ ವೇಳೆ ಸಂಪೂರ್ಣವಾಗಿ ಆ ಇಶ್ಯೂವನ್ನು ಡೈವರ್ಟ್ ಮಾಡಿದರು.
ಹಳೆ ಮೈಸೂರು ಭಾಗದಲ್ಲಿ ರಾಜ್ಯ ಬಿಜೆಪಿ ಸಂಘಟನೆಯನ್ನು ಬಲಪಡಿಸಬೇಕು. ಹೀಗೆ ಹತ್ತಾರು ವಿಚಾರಗಳನ್ನು ರಾಜ್ಯ ನಾಯಕರು ಹೈಕಮಾಂಡ್ಗೆ, ಅಂದರೆ ಬಿಜೆಪಿ ಹೈಕಮಾಂಡ್ಗೆ ಮಾಹಿತಿಯನ್ನು, ವರದಿಯನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ರಾಜ್ಯ ಬಿಜೆಪಿ ನಾಯಕರ ನಡೆ ಏನು, ಹೈಕಮಾಂಡ್ ನಡೆ ಏನು? ಕೇವಲ ವರದಿಯನ್ನು ಪಡೆದು ಸುಮ್ಮನಾಗ್ಬಿಡ್ತಾರಾ, ಅಥವಾ ಅವರಿಗೆ ಹೈಕಮಾಂಡ್ ಅಂದರೆ ಬಿ ಜೆ ಪಿ ನಾಯಕರಿಗೆ ಬುದ್ಧಿವಾದವನ್ನು ಹೇಳ್ತಾರೆ? ಅಮಿತ್ ಶಾ ಆಗಿರ್ಬೋದು, ಮೋದಿಯವರಾಗಿರ್ಬೋದು, ಜೆ ಪಿ ನಡ್ಡಾ ಆಗಿರ್ಬೋದು, ಇವರೆಲ್ಲರೂ ಕೂಡ ರಾಜ್ಯದ ನಾಯಕಗಳನ್ನು ಕರೆಸಿ ನೀವಿಬ್ಬರೂ ಕೂಡ ಒಟ್ಟಾಗಿ ಹೋಗಬೇಕು, ನೀವಿಬ್ಬರೂ ಕೂಡ ಒಟ್ಟಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು, ಸರ್ಕಾರವನ್ನು ನೀವು ಕಟ್ಟಿ ಹಾಕುವಂಥ ಒಂದು ಕೆಲಸವನ್ನು ನೀವು ಮಾಡಬೇಕು ಅನ್ನೋ ಒಂದು ಮೆಸೇಜನ್ನು ಬಿ ಜೆ ಪಿ ಹೈಕಮಾಂಡ್ ರಾಜ್ಯದ ನಾಯಕರಿಗೆ ಕೊಡ್ತಾರಾ ಗೊತ್ತಿಲ್ಲ, ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.